ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಗೆ ಮೂಡಾ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಸೈಟು ಹಂಚಿಕೆ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಆ ಸೈಟು ಹಂಚಿಕೆ ಆದಾಗ ಮೂಡಾದ ಅಧ್ಯಕ್ಷರಾಗಿದ್ದವರು ಇದೇ ಎಚ್ ವಿ ರಾಜೀವ್ ಅವರು ಮಾತನಾಡಿದ್ದಾರೆ. ಸೈಟು ಹಂಚಿಕೆ ವಿಚಾರದಲ್ಲಿ ಯಾವುದೇ ತಪ್ಪಾಗಿಲ್ಲ, ತಾರ್ಕಿಕ ಅಂತ್ಯಕ್ಕೆ ಹೋದ್ರೂ ಕೂಡ ಎಲ್ಲೂ ಕೂಡ ತಪ್ಪು ಕಂಡು ಬರೋದಿಲ್ಲ. ಸಿದ್ದರಾಮಯ್ಯ ವಿರುದ್ಧ ರಾಜಕೀಯ ಪಿತೂರಿ ಮಾಡಲಾಗ್ತಾ ಇದೆ, ಷಡ್ಯಂತ್ರದಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಪವರ್ ಟಿವಿಗೆ ಮೂಡಾದ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಗವರ್ನಮೆಂಟ್ ಅವಧಿಯಲ್ಲಿ ಸೈಟ್ ಹಂಚಿಕೆ ಆಗಿರೋದು, ಆಗ ಇದೇ ರಾಜೀವ್ ಮೂಡಾದ ಅಧ್ಯಕ್ಷರಾಗಿದ್ರು. ಇನ್ನು ಮಾಜಿ ಮೂಡಾ ಅಧ್ಯಕ್ಷ ರಾಜೀವ್ ಜೊತೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಮಾತುಕತೆಯನ್ನ ನಡೆಸಿದ್ದಾರೆ. ರಾಜೀವ್ ಅವರ ಎಕ್ಸ್ಕ್ಲೂಸಿವ್ ಮಾತುಕತೆ ನೋಡ್ಕೊಂಡು ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಡಾದಲ್ಲಿ 14 ಸೈಟ್ ಪಡೆದಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಮೂಡಾ ಅಧ್ಯಕ್ಷರು ಅಂದಿನ ಮೂಡಾ ಅಧ್ಯಕ್ಷರಾಗಿದ್ದಂತಹ ರಾಜೀವ್ ಅವರು ನಮ್ಮೊಟ್ಟಿಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರಿಗೆ 14 ನಿವೇಶನಗಳನ್ನ ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ. ಈ ವಿರುದ್ಧ ತನಿಖೆ ಆಗಬೇಕು ಅಂತೇಳಿ ಖಾಸಗಿ ವ್ಯಕ್ತಿಯೊಬ್ಬರು ದೂರಿನ ಆಧಾರದ ಮೇಲೆ ಈ ಒಂದು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಎಚ್ ವಿ ರಾಜೀವ್ ಇದ್ದಾರೆ, ಮೂಡಾದ ಮಾಜಿ ಅಧ್ಯಕ್ಷರು. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾನೂನು ಬಾಹಿರವಾಗಿ 14 ಸೈಟು ಕೊಟ್ಟಿದ್ದಾರೆ. ಇದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನೋ ವಿಚಾರದಲ್ಲಿ ಈಗ ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ಹೇಗೆ ಸರ್ ಅದು? ನೀವೇ ಅಧ್ಯಕ್ಷರಾಗಿ ಬಿಜೆಪಿ ಅವಧಿಯಲ್ಲಿ ಕೊಟ್ಟಿದ್ದಂತಹ ಸೈಟ್ಗಳು ಈಗ ಸಿಎಂ ಅವರಿಗೆ ಉರುಳಾಗಿದೆ. 2014ರಿಂದ ಶ್ರೀಮತಿ ಪಾರ್ವತಮ್ಮರವರು ತಮ್ಮ ಜಮೀನನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಡಿನೋಟಿಫೈ ಆಗಿರ್ತಕ್ಕಂಥ ಲ್ಯಾಂಡ್ನಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಂಡು ಅಲ್ಲಿ ನಿವೇಶನಗಳನ್ನು ರಚನೆ ಮಾಡಿ ಪಾರ್ಕು ರಸ್ತೆಗಳನ್ನು ಮಾಡಿದ ಕಾರಣಕ್ಕಾಗಿ ಆ ಜಾಗ ಡಿನೋಟಿಫೈ ಆದ ಮೇಲೂ ಇವರು ಈ ಥರ ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವಂಥ ವಿಚಾರ ಇಟ್ಟುಕೊಂಡು 14 ಅವರು ನನಗೆ ಪರ್ಯಾಯವಾಗಿ ನನಗೆ ಆಲ್ಟರ್ನೇಟ್ ಲ್ಯಾಂಡ್ ಕೊಡಿ, ಇಲ್ಲ ಏನು ಕಾನೂನಲ್ಲಿ ಅವಕಾಶ ಇದೆಯೋ ಅದು ಕೊಡಿ ಅನ್ನೋದನ್ನ ಪಾರ್ವತಮ್ಮನವರು ಪ್ರಾಧಿಕಾರವನ್ನ ಅರ್ಜಿ ಸಲ್ಲಿಸಿರ್ತಾರೆ. ಅದು 17ರಲ್ಲಿ ಒಮ್ಮೆ ಚರ್ಚೆ ಆದಂಥ ಸನ್ನಿವೇಶದಲ್ಲಿ ಪರ್ಯಾಯವಾಗಿ ಎಷ್ಟು ಜಮೀನು 3 ಎಕರೆ 16 ಗುಂಟೆ ಹೋಗಿದೆಯೋ 3 ಎಕರೆ 16 ಗುಂಟೆ ಜಮೀನನ್ನ ಮೂಡಾ ಅವರಿಗೆ ಅದೇ ಬಡಾವಣೆಗಳಲ್ಲಿ ಬಿಟ್ಕೊಡೋದು ಅಂತಲೂ ಕೂಡ ಆಗಿರುತ್ತೆ. ಆದರೆ ಸನ್ಮಾನ್ಯ ಇದರಲ್ಲಿ ಆ ಸನ್ನಿವೇಶದಲ್ಲಿ ಅದು ಮುಂದಿನ ಕ್ರಮ ಆಗಿರೋದಿಲ್ಲ. ಹಾಗಾಗಿ 2019ರಲ್ಲಿ ಇದೇ ಸರ್ವೆ ನಂಬರ್ 464 ವಿಚಾರದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೀಟಿಂಗ್ ಬಂದಂಗ ಸನ್ನಿವೇಶದಲ್ಲಿ ಆಗಲೂ ಕೂಡ ಪರ್ಯಾಯವಾದಿ ಲ್ಯಾಂಡ್ ಕೊಡುವಂಥದ್ದು ಅಥವಾ 50-50ರಲ್ಲಿ 40-60ರಲ್ಲಿ ಸೈಟ್ ಕೊಡೋದು ಅಥವಾ 50-50ಲಿ ಕೊಡೋದು ಅನ್ನೋಷ್ಟು ಚರ್ಚೆಗಳು ಸಬ್ಜೆಕ್ಟ್ ಬಂದು ಮುಂದೂಡಲ್ಪಟ್ಟಿರ್ತವೆ. ಇದು ಒಂದೇ ಪ್ರಶ್ನೆ ಬಂದಿರಲ್ಲ. ಈ ರೀತಿಯಾದಂಥ ಹಲವಾರು ಪ್ರಕರಣಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿಂದಾಗ್ಗೆ ಈ ರೀತಿ ಭೂಸ್ವಾಧೀನ ಪಡಿಸಿಕೊಳ್ಳದೆ ಬಡಾವಣೆ ರಚಿಸಿದಂಥ ಜಮೀನುಗಳಿಗೆ ಸಂಬಂಧಪಟ್ಟಂತೆ ನಾನು 28/8/2020 ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಹೋದಂಥ ಸನ್ನಿವೇಶದಲ್ಲಿ ಪ್ರಾಧಿಕಾರದ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿ ಏನೆಲ್ಲ ವಿಚಾರಗಳಲ್ಲಿ ನಾವು ಮುಂದಿನ ಪ್ರಾಧಿಕಾರದ ದೃಷ್ಟಿಯಲ್ಲಿ ಪ್ರಾಧಿಕಾರಕ್ಕೆ ಅನಾನುಕೂಲ ಆಗದ ರೀತಿಯಲ್ಲಿ ಪ್ರಾಧಿಕಾರಕ್ಕೆ ಈಗಿರ್ತಕ್ಕಂಥ ಸಮಸ್ಯೆಗಳ ದೃಷ್ಟಿಯಲ್ಲಿ ಯಾವ್ಯಾವ ವಿಷಯಗಳನ್ನ ತರಬೇಕು ಅಂತ ಹೇಳಿದಾಗ 15/9/2020ಕ್ಕೆ ಹಲವಾರು ವಿಚಾರಗಳನ್ನು ಪ್ರಾಧಿಕಾರ ಸುಲಲಿತವಾಗಿ ಜನಸಾಮಾನ್ಯರಿಗೆ ಆಗಬೇಕಾದಂಥ ಕೆಲಸಗಳಿಗೆ ಸುಮ್ಮನೆ ಅನಾವಶ್ಯಕವಾಗಿ ಅಲಿಯುವಂಥದ್ದನ್ನು ತಪ್ಪಿಸೋ ದೃಷ್ಟಿಯಲ್ಲಿ ಬೇಕಾದಂಥದ್ದು, ಪ್ರಾಧಿಕಾರದ ಕೆಲಸಗಳನ್ನ ವೇಗ ಮಾಡುವಂಥ ದೃಷ್ಟಿಯಲ್ಲಿ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಅಧಿಕಾರಿಗಳು ಹಿಂದಿನ ಸಭೆಗಳಲ್ಲಿ ಮತ್ತು ಬೇರೆ ಬೇರೆ ಸಭೆಗಳಲ್ಲಿ ಬಂದು ಅದೇ ಸುದೀರ್ಘವಾದ ಚರ್ಚೆಗಳಾಗಿ ಯಾವುದೇ ತಾರ್ಕಿಕವಾದಂಥ ನಿರ್ಣಯಗಳಾಗದೆ ಹೋಗ್ತಿರ್ತಕ್ಕಂಥ ಒಂದಷ್ಟು ಪ್ರಕರಣಗಳು. ಅದ್ರ ಮಧ್ಯ ಸುದ್ರಮ್ಮ ಪ್ರಕರಣದಲ್ಲಿ 2 ಎಕರೆ 16 ಗುಂಟೆಗೆ 2 ಎಕರೆ 16 ಗುಂಟೆನೂ ಪರ್ಯಾಯವಾಗಿ ಅಷ್ಟು ಜಮೀನನ್ನು ಕೊಡುವುದಲ್ದೇನೆ ಯಾವ ಅಧಿಕಾರಿಗಳು ವಿಳಂಬ ಮಾಡಿದ್ರೋ ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನುವಂಥ ಟೈಮ್ ಬೌಂಡ್ ಕೊಟ್ಟು ಕೋರ್ಟ್ ಸೂಚನೆ ಮಾಡೋದ್ರ ಮೇರೆಗೆ ಅದೇನಾಗಬೇಕು ಅನ್ನುವಂಥ ಒಂದು ಅಧಿಕಾರಿಗಳ ಮೇಲೆ ಬಿದ್ದಂಥ ಒತ್ತಡಗಳು, ಅವರು ಸಾಂದರ್ಭಿಕವಾಗಿ ಆ ಟೈಮ್ ಒಳಗಡೆ ಮಾಡಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಕೋರ್ಟ್ ಅಬ್ಸರ್ವೇಷನ್ಸ್ ಏನಿತ್ತೋ ಅವು ಎಲ್ಲವನ್ನ ಗಮನಿಸಿ ಸಬ್ಜೆಕ್ಟು ಜನರಲ್ ಆಗಿ ಪ್ಲೇಸ್ ಆಗುತ್ತೆ. ಜನರಲ್ ಆಗಿ ಪ್ಲೇಸ್ ಆದಾಗ ರಾಜೀವ್ ಸುಮೋಟೋ ತಗೊಂಡಿಲ್ಲ ಡಿಸಿಷನ್ ಇದು. ಅಲ್ಲಿ ಎಲ್ಲ ಪಕ್ಷದ ಸದಸ್ಯರಿದ್ದಾರೆ,
ಅಲ್ಲಿ ಅಂದಿನ ಬಿಜೆಪಿ ಸದಸ್ಯರುಗಳು, ಹಿರಿಯ ಸದಸ್ಯರಾದಂಥ ರಾಮದಾಸ್ ಅವರು, ನಾಗೇಂದ್ರ ಅವರು, ಹರ್ಷವರ್ಧನ್ ಅವರು, ನವೀನ್, ಸರ್ಕಾರದಿಂದ ಇದಾಗಿದ್ದಂಥ ನವೀನು, ಲಕ್ಷ್ಮೀದೇವಿ ಒಂದ್ ಕಡೆ, ಇದಿಷ್ಟಾದ್ರೆ ನನ್ನೂ ಸೇರಿದಂಗೆ, ಅದಲ್ದೇನೆ ಕಾಂಗ್ರೆಸ್ ಪಕ್ಷದಿಂದ ಅಂದಿನ ಇದಾದಂಥ ತನ್ವೀರ್ ಸೇಠ್ ಅವರು, ಧರ್ಮಸೇನ್ ಅವರು, ಅದಲ್ದೇನೆ JDS ಇಂದ ಇದ್ದಂಥ GT ದೇವೇಗೌಡರವರು, ಈ ರೀತಿಯಾದಂಥ ಎಲ್ಲ ಸದಸ್ಯರು, ಯಾರು ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ನಾಮಿನೇಟೆಡ್ ಮೂಡಾ ಸದಸ್ಯರು ಎಲ್ಲರೂ ಸೇರಿ ವಿಚಾರವನ್ನ ಸುದೀರ್ಘವಾದ ಚರ್ಚೆ ಮಾಡಲಾಗತ್ತೆ. ಸುದೀರ್ಘವಾಗಿ ಚರ್ಚೆ ಮಾಡಿದಂಥ ಸನ್ನಿವೇಶದಲ್ಲಿ ಬಂದಂತ ಅಭಿಪ್ರಾಯ ಏನಂತಂದ್ರೆ, ಇದೇ ವಿಚಾರಗಳು ಪ್ರತಿ ಮೂಡಾ ಸಭೆಯಲ್ಲಿ ಗಂಟೆಗಟ್ಟಲೆ ಚರ್ಚೆ ಆಗತ್ತೆ, ಏನೂ ನಿರ್ಣಯ ಆಗದಿದ್ದು ಸಮಸ್ಯೆ ಆಗ್ತಿದೆ.